ಇವಾಗ ಯೋಗ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಇವತ್ತಿಗೆ ಬೇಕಿರೋ ತರಕಾರಿ ತಗೊಂಡು 3 ಡೇಸಿಂದ ಹೋಗಿರಲಿಲ್ಲ. ನೆನ್ನೆ ಸ್ಕಿಪ್ ಮಾಡಿದೆ, ಬಾಡಿ ಪೇಯ್ನ್ ಇದೆ ಅಂದ್ಬಿಟ್ಟು ಇವತ್ತು ಹೋಗಿದೆ. ಚೆನ್ನಾಗಿ ಅನ್ನಿಸ್ತು. ಎನಿವೇಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಮ್ಮನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡಿ, ನಮ್ಮನ್ನು ಬಿಟ್ಬಿಟ್ಟು ಕಾಫಿ ಕುಡಿತಾವ್ರೆ. ಏನಾದ್ರು ತಡಿ, ನಾನು ಹೆಂಡ್ತಿನೂ ಬತ್ತಾವಳೆ, 1 ಕಪ್ ಮಾಡ್ಕೊಂಡು ಬರೋಣ ಅಂತಾರ. ಇಲ್ಲ, ನಾವೆಲ್ಲ ಬಿಟ್ಬಿಟ್ಟಿದೀವಿ. ಎಲ್ಲಾನು ಬಿಟ್ಬಿಟ್ಟಿದ್ದೀರಾ, ನನಗೆ ಗೊತ್ತು. ತರಕಾರಿ ತಗೊಂಬಂದ್ರಿ ಇವತ್ತು ನಾಗರ ಪಂಚಮಿ. ಅದಕ್ಕೆ ಬೇಡ ರೀಸೆಂಟ್ ಆಗೇನೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ. ನಾಳೆ ಮಾಡ್ಸೋಣ. ಆಕ್ಚುಲಿ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋ ಪ್ಲಾನ್ ಅಲ್ಲಿ ಇದ್ದೆ. ನಾನು ಈ ಕ್ಯಾಲೆಂಡರ್ ಎಲ್ಲ ನೋಡೋದೇ ಇಲ್ಲ, ನಂಗೆ ಹಬ್ಬಗಳೆಲ್ಲ ಗೊತ್ತೇ ಇರಲ್ಲ ಅಷ್ಟು. ಸೊ ಅಲ್ಲಿ ಅಸೋಸಿಯೇಷನ್ ಅಲ್ಲಿ ಹಿಂಗೆ ಕುತ್ಕೊಂಡು ಮಾತಾಡ್ಬೇಕಾರೆ ಅವಾಗ ಅವರೆಲ್ಲ ಹರಿಬರಿನಲ್ಲಿ ಇದ್ ಮಾಡ್ತಾ ಇದ್ರು. ನಾನೇನ್ ಕೇಳಕ್ ಹೋಗಲ್ಲ ಯಾರುನು. ಆಮೇಲೆ ಅವರು ಏನ್ ಸ್ಪೆಷಲ್ ಇವತ್ತು ಅಂತಂದ್ರು. ಚಿಕನ್ ಬಿರಿಯಾನಿ ಮಾಡೋಣ. ನಾಗರ ಪಂಚಮಿ ದಿನ ನಾನ್ ವೆಜ್ ತಿಂತೀರ? ಹೌದಾ, ನಾಗರ ಪಂಚಮಿನ ಇವತ್ತು ನನಗೆ ಗೊತ್ತೇ ಇಲ್ಲ ಅಂತಂದೆ. ಆವಾಗ ಹೋಗಿ ತರಕಾರಿ ತಗೊಂಡ್ ಬಂದೆ. ಆಮೇಲೆ ಅಂದ್ರು ಇಲ್ಲ, ನಾನ್ ವೆಜ್ ಮಾಡಬಾರ್ದು ಇವತ್ತು, ಮಾಡಬೇಡಿ. ನಾಗರ ಪಂಚಮಿ ದಿನ ನಾನ್ ವೆಜ್ ಮಾಡಬಾರ್ದು ಅಂತ ಗೊತ್ತು, ಬಟ್ ಇವತ್ತೇ ನಾಗರ ಪಂಚಮಿ ಅಂತ ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಅಸೋಸಿಯೇಷನ್ ಅಲ್ಲಿ ಗೊತ್ತಾಯ್ತು. ಸೊ ಸಿ ದಿ ಯೂಸ್ಫುಲ್ ಆಫ್ ಗೋಯಿಂಗ್ ಟು ಅಸೋಸಿಯೇಷನ್. ಎಂಜಾಯ್ ಮಾಡಿ. ಒಳಗಡೆ ಚಿಟ್ಟೆ ಎಲ್ಲ ಹಾರಾಡ್ತಾವೆ ಮನ್ನುಗೆ. ಹೌದು. ಏನಿವತ್ತು ಒಂದಿನ ಅಲ್ವಾ ಬಿಡಕ್, ನಾಳೆ ಮಾಡೋಣ. ನೋಡ, 1 ಕಪ್ ಕಾಫಿ ಮಾಡಿಕೊಂಡು ಕೂತ್ಕೊಂಡು ಆರಾಮಾಗಿ ಕುಡಿಯೋಣ. ಆಮೇಲೆ ಸ್ನಾನ ಗಿನ್ನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ಯಥಾ ಪ್ರಕಾರ ಅಡುಗೆ ಮನೆಗೆ ಹೋಗು, ಅಡುಗೆ ಮಾಡಿ. ಇನ್ನೇನು ಹೆಣ್ಮಕ್ಳು ಕೆಲಸ ಹೇಳಿ, ಬೆಳಗ್ಗೆ ಎದ್ರೆ ಅಡುಗೆ ಮಾಡು, ತಿನ್ನು, ಮನೇಲಿರೋರಿಗೆಲ್ಲ ತಿನ್ನಿಸು, ಇಷ್ಟೇ ಕತೆ. ಏನ್ರಜ, ಕಾಫಿ ಮಾಡ್ಕೊಡ್ತೀಯ 1 ಕಪ್ಪು? ಯಾಕೋ ನಿನ್ನ ಕೈಯಲ್ಲಿ ಅಂತಲ್ಲಮ್ಮನು. ನಂಗೆ ಯಾರಾದರೂ ಒಬ್ರು ಮಾಡ್ಕೊಡ್ಬೇಕು ಅನ್ಸತ್ತಾ? ನೀನು ಒಂದಿನನೂ ಮಾಡ್ಕೊಡಲ್ವಲ್ಲಮ್ಮನು. ಇವತ್ತು ಅದು ಎಂತ ಕೆಟ್ಟದಾಗಾರು ಇರಲಿ, ಆಯ್ತಾ? ನನಗೊಂದು ಕಪ್ ಕಾಫಿ ಮಾಡ್ಕೊಡು. ಹಂಗೆ ಅನ್ಸತ್ತೆ ಮನು. ನಮಗೂ ಯಾರಾದರೂ ಒಂದ್ಸರಿ ಮಾಡಿಕೊಡ್ಬಾರ್ದ? ನಾವೇ ಮಾಡಿ 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 ಒಂಥರ ಬೋರ್ ಹಿಡ್ದು ಹೋಗ್ಬಿಡತ್ತೆ. ನೀವೇ ಹೇಳಿ, ಇದು ಎಲ್ಲ ಹೆಣ್ಮಕ್ಳು ಫೀಲಿಂಗ್ ಅಲ್ವಾ? ನಮಗೂ ಯಾರಾದ್ರೂ 1 ಕಪ್ ಬಿಸಿ ಕಾಫಿ ಮಾಡಿಕೊಡ್ಬೇಕು. ಯಾವಾಗಲಾದ್ರೂ ಒಂದ್ಸರಿ ತಟ್ಟೆ ಊಟ ಹಾಕೊಂಡು ಬಂದು ತಂದ್ಕೊಡ್ಬೇಕು. ತಟ್ಟೆ ಊಟ ಹಾಕೊಂಡು ಬಂದು ತಂದ್ಕೊಡೋದೆಲ್ಲ ಮಾಡ್ತಾರೆ, ನಾನು ಬೇಡ ಅಂದ್ರೂ. ಈ ಕಾಫಿ ಗಿಫಿ ಮಾಡಿಕೊಡು ಅಂತಂದ್ರೆ ಹ್ಞೂ ಅಂತಾರೆ. ಇಲ್ಲೇ ಐತಲ್ಲ ರಜಾ, ಅದ್ರಲ್ಲಿ ಕೊಡ್ತಿದೀಯಾ ನೀನು? ಇಲ್ಲ ಮತ್ತೆ ಇನ್ನೊಂದು ತಗೋ, ಕಪ್ಪು ಇಲ್ಲ ಐತೆ. ಅಡುಗೆ ಮನೆಗೆ ಬರ್ಬೇಕು ಅವಾಗವಾಗ ಅಂತ ಇದಕ್ಕೆ ಬಿಸಿ ಬಿಸಿ ಆಗಬೇಕು, ಆಯ್ತಾ? ತಗೊಂಡ್ ಬಾ, ಇಲ್ಲಿ ಕೂತಿರ್ತೀನಿ ನಾನು. ಹಾಯಾಗಿ ಕೂತಿರು ನೀನು ರಾಣಿಯ ಹಾಗೆ. ಥ್ಯಾಂಕ್ ಯು. ಎಂಜಾಯ್. ಆಹಾ, ನಿಜ ಸಖತ್ತಾಗಿ ಮಾಡಿದೀಯ ಮನು. ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡ್ಬಿಟ್ಟಿದೀಯ ಅಷ್ಟೇ. ಥ್ಯಾಂಕ್ಸ್ ಹೇಳು ಮನು, ಚೆನ್ನಾಗಿದೆ ಅನ್ನಲ್ಲ. ಹಂಗೆ ಹೇಳ್ಬೇಕಪ್ಪ. ಮನು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಹಿಂಗೇನೆ ಕ್ವಶನರೀಸ್ ತರ ಏನೋ ಒಂದು ನೋಡ್ತಾರೆ. ಅವಾಗ ಟಕ್ ಅಂತ ನನಗೊಂದು ತಲೆಗೆ ಬಂತು, ಈ ಮನುಗೆ ರಿಲೇಶನ್ಶಿಪ್ಸ್ಗಳನ್ನ ಅರ್ಥ ಮಾಡಿಸೋದು ಅಂದರೆ ಭಾಳ ಕಷ್ಟ. ಅದಕ್ಕೆ ಸಿಂಪ್ಲೆಸ್ಟ್ ಅಲ್ಲಿ ಸಿಂಪ್ಲೆಸ್ಟ್ ಒಂದು ಕ್ವಶನ್ ಕೇಳ್ತೀನಿ ಮನುಗೆ. ಮನು ಆನ್ಸರ್ ಮಾಡಬೇಕು. ಸಿಂಪ್ಲೆಸ್ಟ್ ಅಲ್ಲಿ ಸಿಂಪ್ಲೆಸ್ಟ್ ಒಂದು ಕ್ವಶನ್ ಕೇಳ್ತೀನಿ ನಿನಗೆ, ರಿಲೇಶನ್ಶಿಪ್ಸ್ ಆನ್ಸರ್ ಮಾಡ್ಬೇಕು ನೀನು. ನಿಮ್ಮ ಡ್ಯಾಡಿಯ ಹೆಂಡತಿಯ ಅಮ್ಮನ ಮಗಳು ನಿನಗೇನಾಗಬೇಕು? ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ ಅಮ್ಮನು. ನಿಮ್ ಡ್ಯಾಡಿ ಹೆಂಡತಿ ಅಮ್ಮನ ಮಗಳು ನಿನಗೇನಾಗಬೇಕು? ಏ ಸೂಪರ್. ಇದನ್ನ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಹೇಳ್ದ. ಮಗಳು ಒಂದೇ ತಗೋರ ಸಾಕು. ಆದ್ರೂ ಕಂಡಿಡ್ದಲ್ಲ ಮನ್ನು, ಸೂಪರ್ ನೀನು. ನಾನು ಚಿಕ್ಕ ಮಗಳು ದೊಡ್ಡ ಮಗಳು ಅನ್ಲಿಲ್ಲ, ಮಗಳು ಅಂದರೆ ನಿಮ್ಮ ಅಮ್ಮಂಗೆ ಬರೋದು. ಆವಾಗ ತಂಗಿನೂ ಅಕ್ಕನೂ ಆದರೆ ಹಿಂಗೆ ಹೇಳೋದು, ನಿಮ್ಮ ಡ್ಯಾಡಿ ಹೆಂಡ್ತಿಯ ಅಮ್ಮನ ದೊಡ್ಡ ಮಗಳು ನಿನ್ಗೇನಾಗಬೇಕು, ಚಿಕ್ಕ ಮಗಳು. ಆವಾಗ ದೊಡ್ಡಮ್ಮ ಚಿಕ್ಕಮ್ಮ ಅಂತಾಗತ್ತೆ. ಕ್ವಶನ್ ಕೇಳೋರಿಗೆ ಕ್ವಶನ್ ಹಾಕಕ್ಕೆ ಹೋಗ್ಬಿಡ್ತಾರೆ. ನನಗೂ ನಮ್ಮದು ಫ್ಯಾಮಿಲಿ ತುಂಬ ದೊಡ್ಡದು, ಆಯಿತಾ? ಆವಾಗ ಮನಗಂತೂ ನಮ್ಮ ರಿಲೇಷನ್ಶಿಪ್ಸ್ಗಳನ್ನ ಅರ್ಥ ಮಾಡಿಸಿ 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 ನನಗೂ ಸಾಕಾಗೋಗೈತೆ. ಅದು ಲೈಫ್ ಲಾಂಗ್ ನಡೀತಾನೆ ಇರುತ್ತೆ ಅನ್ಸುತ್ತೆ. ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ನನಗೆ ಪರಿಚಯ ಇಲ್ಲ. ನಮ್ದು ಇಮ್ಮಿಡಿಯೇಟ್ ಬ್ಲಡ್ ರಿಲೇಷನ್ಸ್ ಹೇಳ್ತಾ ಇರೋದು, ಇಮ್ಮಿಡಿಯೇಟ್ ಫ್ಯಾಮಿಲೀಸು ಹೇಳ್ತಾ ಇರೋದು. ಅವ್ರುಗಳನ್ನೇ ಹೇಳಿ 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 ಸಾಕಾಗೋಗೈತೆ. 1-2 ಹೆಸರು ಹೇಳ್ತೀನಿ, ಅವ್ರು ನನಗೇನಾಗಬೇಕು ಹೇಳ್ತೀಯಾ? ಹೇಳ್ ಮನು. ಸಾರಿ. ಟ್ಯೂಸ್ಡೇ ನಾನ್ ವೆಜ್ ತಿನ್ನೋ ದಿನ. ಯಥಾಸುತ ಅದೇ ಕಿಚನ್ನಲ್ಲಿ ವೆಜಿಟೇರಿಯನ್ ಸ್ಮೆಲ್ ಕುಡಿಯೋದಕ್ಕೆ ಬೇಜಾರಾಗ್ತಾ ಇದೆ ಟ್ಯೂಸ್ಡೇ.
ಅದಕ್ಕೆ ಕಲರ್ಫುಲ್ ಆಗಿ ಮಾಡ್ತಾ ಇದ್ದೀನಿ ನಾನು. ಎಷ್ಟೇ ಕಲರ್ಫುಲ್ ಆದ್ರೂ ನಾಲ್ಗೆ ಕೇಳಬೇಕಲ್ಲ. ದಿನ ಅಲ್ವಾ ಸೈಜ್ ಆಕ್ಚುಲಿ ನನಗೂ ತಿನ್ನಂಗಾಗ್ಬಿಟ್ಟಿತ್ತು. ತಿಂದು ತಿಂದು ಬೋರ್ ಇಡ್ತೀನಿ. ಏನು ಇವತ್ತು ಒಂದಿನ ಅಲ್ವಾ. ನಾವು ಮಾತಾಡ್ಬೇಕಾದ್ರೇನೆ ಇದು ಸೆಂಟ್ರಲ್ ಲಬೋ ಅನ್ಬಿಡ್ಕಂತ ಇದು ಸರಿ ಹೋಯ್ತು. ಅದು ಬಡ್ಕೊಂಡಿಲ್ಲ ಅಂದ್ರೆ ನಿನಗೆ ಊಟನೇ ಸಿಗಲ್ಲ. ಇವತ್ತು ಸಿಕ್ಕಿದ್ರು ಒಂದೇ, ಸಿಗ್ಲಿಲ್ಲ ಅಂದ್ರೂ ಒಂದೇ. ಹಂಗೆ ಸೊ ಪರಿಸ್ಥಿತಿ ಹಿಂಗಿದೆ. ವೆಚ್ಚಿಟ್ಟೆ ಮೂಡೆಲ್ಲ ಹಾಳಾಗೋಯ್ತು ಬೆಳಗ್ಗೆನೆ. ಓಕೆ, ಸೊ ಮಂಜುದು ಆಲ್ಮೋಸ್ಟ್ ಆಲ್ ಎಲ್ಲ ಶಾಪಿಂಗ್ ಆಯಿತು. ಸೌಂಡ್ ಜಾಸ್ತಿ. ಓಕೆ, ಸೊ ಈ ವಾರ ಮೋಸ್ಟ್ ಪ್ರಾಬಬ್ಲಿ ಮಂಜುದು ಸುಮಾರು ಪ್ರೋಗ್ರಾಮ್ಸ್ಗಳಿದೆ. ಆ ಪ್ರೋಗ್ರಾಮ್ಗಳಿಗೆಲ್ಲ ನಾವು ಸಾಥ್ ಕೊಡ್ತಾ ಇಲ್ಲ, ನಾವು ಅಪೋಸ್ ಮಾಡ್ತಾ ಇದ್ದೀವಿ. ನಾವು ವಾಟರ್ ನಾಗರಾಜ್ ಥರ ಖಂಡನೆ ಮಾಡ್ತಾ ಇದ್ದೀವಿ. ಅವ್ರು ಏನು ಬೇಕಾದ್ರೂ ಡಿಸೈಡ್ ಮಾಡ್ಕೋಬಹುದು. ವೀಕೆಂಡಲ್ಲಿ ಏನೋ ಡಿಸೈಡ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಹೇಳ್ತಾ ಇದ್ದೆ. ವಾಟಾಳ್ ನಾಗರಾಜ್ ತರ ನಾವು ಖಂಡನೆ ಮಾಡ್ತಾ ಇದೀವಿ ಅಂತ. ಹೌದು, ಮಾಡ್ತೀವಿ ನಾವು. ಯಾಕಂದ್ರೆ ವಾಟಾಳ್ ನಾಗರಾಜ್ಗೆ ನೀನ್ ಕೇಳಂಗಿಲ್ಲ. ಖಂಡನೆ ವಾಟಾಳ್ ನಾಗರಾಜ್ ಮಾಡೋರು ಸುತ್ತ 4 ಜನ ಹಿಂಗೆ ಕೈ ಕಾಲು ಹಿಡ್ಕೊಂಡು ಎತ್ತಕೊಂಡೋಯ್ತಾರೆ. ಹಂಗೆ ಎತ್ತಕೊಂಡೋಗೋದು. ಅಲ್ಲಿ 4 ಜನ ಇಲ್ಲ, ನಾನು ಒಬ್ಳೆ ಸಾಕು ಎತ್ತಕೊಂಡೋಗೋದು. ಇವಾಗ ಜಸ್ಟ್ ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಕಿಚನ್ನಿಗೆ ಎಂಟ್ರಿ. ಬರೀ ಊಟ ಹಾಕೊಂಡು ತಿನ್ನೋದಕ್ಕೆ ಅಷ್ಟೇ. ಇನ್ನೊಂದೇ ಒಂದು ಬ್ಯಾಲೆನ್ಸ್ ಇದೆ, ರಾಗಿ ಮುದ್ದೆ. ಅದು ಊಟ ಮಾಡ್ಬೇಕಂದ್ರೆ ಮಾಡ್ಕೊಳಕ್ಕಾಗದು. ಅಡ್ವಾನ್ಸ್ ಅಲ್ಲಿ ಮಾಡಿಡಲ್ಲ ಅದನ್ನ. ಏನಪ್ಪ ಕರ್ದಿಯಲ್ಲ? ಓಕೆ, ಬಂದೆ. ಸೊ ಮನು ಏನೋ ತೋರಿಸ್ತಾ ಇದ್ದಾರೆ. ಇದನ್ನ ನೋಡ್ಬಿಟ್ಟು ಇವಾಗ ನಾನು ಹೋಗ್ಬೇಕು ಸ್ನಾನಕ್ಕೆ. ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 1:30 ಆಗತ್ತೆ ಟೈಮ್. ಇವಾಗ 12:45. ಮಲ್ಕೊಳ್ಳೋಣ 1 ಅವರ್ ಅನ್ಕೊಂಡಿದೆ. ಯಾಕೋ ತುಂಬಾ ಟಯರ್ಡ್ ಆದಂಗೆ ಆಗ್ತಾ ಇದೆ, ನಿದ್ದೆ ಬರ್ತಾ ಇದೆ. ರಾತ್ರಿ ಮಲಗಿದ್ದು ಲೇಟೇ ನಾವಲ್ವಾ. ನೀನ್ ಬೇಗ ಮಲ್ದೆ, ನಾನು 3:30 ಮಲ್ದಾಗ. ಬೆಡ್ಡಿಗೆ ಹೋಗೋದು ಲೆಕ್ಕ ಬರಲ್ಲ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋದು ಲೆಕ್ಕ ಬರೋದು. ಗೊರಕೆ ಹೊಡೆಯೋದು ಅದು ಲೆಕ್ಕ ಬರಲ್ಲ. ಮಾನ ಮರ್ಯಾದೆ ಕಳಿಯೋದು ಹೆಂಗೆ ಅಂತ ನಿನ್ನ ಹತ್ರ ಕಲ್ತ್ಕೋಬೇಕು ನಾವು. ಸರಿ, ಓಕೆ. ಅದೇನಂತ ನೋಡ್ಬಿಟ್ಟು ಆಮೇಲೆ ಹೋಗಿ ಬಾಕಿ ಕೆಲಸ ಮುಗಿಸ್ಕೊಳ್ಳೋಣ. ಅಷ್ಟು ಮುಗಿದ್ಬಿಟ್ರೆ ಆಮೇಲೆ ಇನ್ನೇನು ಟೆನ್ಷನ್ ಇರಲ್ಲ. ಫುಲ್ ಫ್ರೀ ಮಂಜುಳ. ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿ ಇನ್ನೇನು ಊಟ ಮಾಡಿಬಿಡೋಣ. ಆಫೀಸ್ ಕೆಲಸ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ ಮುಗಿಯತ್ತೆ ಅನ್ನೋ ಪ್ಲಾನಿಂಗಲ್ಲಿ ಇದನ್ನ ಅರ್ಧಂಬರ್ಧ ಪೂಜೆ ಆಗಿತ್ತು. ಯಾವುದೋ 2 ಸರಿ ಕಾಲ್ ಬರ್ತಾ ಇತ್ತು. ಯಾವುದಪ್ಪ ಇದು ಅರ್ಜೆಂಟಾಗಿ ಕಾಲ್ ಬರ್ತಾ ಇದೆಯಲ್ಲ ಅಂದ್ಕೊಂಡು ಹೋಗಿ ರಿಸೀವ್ ಮಾಡಿದ್ರೆ ಅದು 11 ನಂಬರಿಂದ ಕಾಲು. ಇತ್ತೀಚೆಗೆ ಈ ಥರ ಫೇಕ್ ಕಾಲ್ಗಳು, ಸ್ಕ್ಯಾಮ್ ಕಾಲ್ಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾವಪ್ಪ. ತುಂಬ ಹುಷಾರಾಗಿರಬೇಕು. ಯಾರೋ 1 ನಿಮಿಷ. ಸೊ ಮೀಟಿಂಗ್ ಸ್ಟಾರ್ಟ್ ಆಯಿತು. ಇನ್ನೊಂದು 2 ಮಿನಿಟ್ಸ್ ಗ್ಯಾಪ್ ಇರುತ್ತೆ ಎಲ್ಲ ಜಾಯ್ನ್ ಆಗೋ ಅಷ್ಟೊತ್ತಿಗೆ. ಅದೇ ಹೇಳ್ತೀನಿ, ಸ್ಕ್ಯಾಮ್ ಕಾಲ್ಗಳು, ಫೇಕ್ ಕಾಲ್ಗಳು ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ. ಈಗ ನನಗೆ ಬಂದಿದ್ದು ಒಂದು ಸ್ಕ್ಯಾಮ್ ಕಾಲೇನೆ. ಯಾರೋ ಕಾಲ್ ಮಾಡಿ, ಮೇಡಮ್ ನಿಮ್ಮ ಹೆಸರು ಇಂಥ ಕಡೆ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನಿಮ್ಮ ಆಫೀಸಲ್ಲಿ ಇಂಥವ್ರು ನಿಮಗೆ ಪರಿಚಯ ಇದ್ದಾರಾ? ಇಲ್ಲ, ಅವ್ರು ನನಗೆ ಯಾರೋ ಪರಿಚಯ ಇಲ್ಲ. ಯಾರದು? ಮೇಡಮ್ ಅವರು ಲೋನ್ ತಗೊಂಡಿದ್ದಾರೆ, ನಿಮ್ಮ ನಂಬರ್ನ ಶ್ಯೂರಿಟಿಯಾಗಿ ಕೊಟ್ಟಿದ್ದಾರೆ. ಅವ್ರು ಇವಾಗ ನಮಗೆ ಕಾಲಿಗೆ ಸಿಗ್ತಾ ಇಲ್ಲ, ಲೋನ್ನ ರೀಪೇ ಮಾಡಿಲ್ಲ, ಅದಕ್ಕೆ ನಾವು ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ, ಅವ್ರನ್ನ ಕಾಲಿಗೆ ತಗೊಳ್ಳಿ ಅಂತ. ಆಮೇಲೆ ನಾನು ಯಾಕೆ ಅವ್ರು ಯಾರನ್ನೋ ಕಾಲಿಗೆ ನಾನು ಯಾಕೆ ತಗೋಬೇಕು? ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ನಾವೇ ಕೊಡ್ತೀವಿ, ನೀವು ಡಯಲ್ ಮಾಡ್ಬಿಟ್ಟು ಕಾಲಿಗೆ ತಗೊಳ್ಳಿ, ಹಿಂಗೆಲ್ಲ. ಆಮೇಲೆ ಒಂದು OTP ಬರುತ್ತೆ ನಿಮಗೆ, OTP ಶೇರ್ ಮಾಡಿ ಅಂತ. ಆಮೇಲೆ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಆಫೀಸು ಕರ್ನಾಟಕದಲ್ಲಿ ಇಲ್ವೇ ಇಲ್ಲ, ಔಟ್ ಆಫ್ ಕರ್ನಾಟಕ ಇರೋದು. ಆಮೇಲೆ ಸರಿ ಅನ್ಕೊಂಡು ಹಂಗೇನೆ ತುಂಬಾ ಎನ್ಕ್ವೈರಿ ನಾನು ಮಾಡ್ತಾರೆ. ಮೇಡಮ್ ಎಷ್ಟು ಎನ್ಕ್ವೈರಿ ಮಾಡ್ತೀರಾ? ನಾವು ಕೇಳಿದಷ್ಟಕ್ಕೆ ಆನ್ಸರ್ ಮಾಡಿ ಅಂತ ನನಗೆ. ಆವಾಗ ಏರ್ತು ನೋಡಿ ನತ್ತಿಗೆ ನನಗೆ. ಸಂಸ್ಕೃತ ಫುಲ್ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಮನು ಬಂದು ಫೋನ್ ಕಿತ್ಕೊಂಡು ಅವರು ಚೆನ್ನಾಗಿ ಬೈತಾ ಇದ್ರು. ಆ ಗ್ಯಾಪಲ್ಲಿ ನಾನು ಹೋಗಿ ನಮ್ಮ ಆಫೀಸ್ ಟೀಮ್ಸ್ ಅಲ್ಲಿ ಯಾವ್ದು ಅವ್ರು ಹೇಳಿದ ಹೆಸರನ್ನ ಚೆಕ್ ಮಾಡಿದ್ರೆ ಆ ಹೆಸರು ಅವ್ರು ಇಲ್ವೇ ಇಲ್ಲ ನಮ್ಮ ಆಫೀಸಲ್ಲಿ. ಅಷ್ಟೊತ್ತಿಗೆ ಮನು ಫೋನ್ ಕೊಡಿಲಿ, ನಾನು ಹೇಳ್ತೀನಿ ಅವರಿಗೆ, ಮಾತಾಡ್ತೀನಿ ಸರಿಯಾಗಿ ಅಂತ ಅನ್ನೋ ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡ್ಬಿಟ್ರು ಅವರು. ಆ ಕಡೆಯಿಂದ ಅವರು ಮಾತಾಡ್ತಾ ಇದ್ರು, ಈ ಕಡೆಯಿಂದ ಮನು ಸರಿಯಾಗಿ ಕ್ಲಾಸ್ ತಗೊಂಡ್ರು. ನಾ ಬಿಟ್ಟಿದ್ರೆ ನಾನು ಇದ್ದಿದ್ದು ಮನುಗಿನ್ನ ಡಬಲ್ ಕ್ಲಾಸ್ ತಗೊಂಡಿರುವೆ. ಅರ್ಧಂಬರ್ಧ ಪೂಜೆ ಆಗಿತ್ತು. ಅದನ್ನ ಮುಗಿಸಿ ಬರೋ ಅಷ್ಟೊತ್ತಿಗೆ ಈ ರಗಳೆಗಳ ಮಧ್ಯೆ ಎಲ್ಲ 2 ಗಂಟೆ ಆಗೇ ಹೋಯ್ತು. ಹೋಗಿ ನಾನು ಆಫೀಸಿಗೆ ಲಾಗಿನ್ ಮಾಡಿ ಕೂತ್ಕೊಂಡು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ನೋಡಿ, ಇವಾಗ ಇನ್ನೊಂದು ಮೀಟಿಂಗ್ ಸ್ಟಾರ್ಟ್ ಆಯ್ತು. ನಮ್ದು ಇವತ್ತು ಊಟನೂ ಆಗಿಲ್ಲ. ಆ ಕಡೆಯಿಂದ ಅವರು ಮಾತಾಡ್ತಾ ಇದ್ರಲ್ವಾ, ಇನ್ನೆಷ್ಟು ಧೈರ್ಯ ಮಾಡಿರೋದೇ ಸ್ಕ್ಯಾಮ್ಗೆ, ಅದರಲ್ಲೂ ಇನ್ನೆಷ್ಟು ಧೈರ್ಯಗಳು ಉಪಯೋಗಿಸ್ತಾರೆ ನೋಡಿ. ನಾವು ನಮ್ಮ ಬ್ಯುಸಿ ಟೈಮ್ನ, ನಮ್ಮ ಟೆನ್ಷನ್ ಟೈಮ್ಗಳನ್ನ ಅಡ್ವಾಂಟೇಜ್ ಆಗಿ ತಗೋಬಿಡ್ತಾರೆ. ಅದಕ್ಕೆ ಹೇಳೋದು, ಯಾವಾಗನೂ ಅಲರ್ಟ್ ಆಗಿರಬೇಕು ಅಂತ. ಅವ್ರು ಏನೋ 1000 ಹೇಳ್ಕೋಬಹುದು, OTP ಬರುತ್ತೆ, ಆ OTP ಕೊಡಿ, ಇಲ್ಲ ನಿಮ್ಮ ತಲೆಗೆ ಬಂದ್ಬಿಡತ್ತೆ. ನಮ್ಮ ತಲೆಗೆ ಬರಕ್ಕೆ ಯಾರ್ದೋ ಫೋನ್ ನಂಬರ್ ಇರೋ, 1000 ಜನದ ಹತ್ರ ನಮ್ಮ ಫೋನ್ ನಂಬರ್ ಇರುತ್ತೆ. ಫೋನ್ ನಂಬರ್ನ ಯಾರಾದ್ರೂ ಹೋಗಿ ಶ್ಯೂರಿಟಿಯಾಗಿ ಕೊಡ್ತಾರ? ನಮ್ಮ ಕನ್ಸೆಂಟ್ ತಗೊಂಡಿದ್ದಾರಾ? ಇದನ್ನ ಕೇಳಿದ್ರೆ ಅವ್ರ ಕಡೆಯಿಂದ ಆನ್ಸರೇ ಇಲ್ಲ. ಹಂಗಾಗಿ ಕೇರ್ಫುಲ್ ಆಗಿರ್ಬೇಕು. ಈ ತರ ಸ್ಕ್ಯಾಮ್ಗಳಿಗೆಲ್ಲ ಬೀಳಕ್ಕೆ ಹೋಗ್ಬಾರ್ದು. ಆ ಟೆನ್ಷನ್ಗಳಲ್ಲೇ ಫುಲ್ ಹೊಟ್ಟೆ ಆಗ್ತಾ ಇದೆ. ನನಗೆ ಬೇರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ. ನೋಡೋಣ, ಇದೊಂದು ಮೀಟಿಂಗ್ ಆದಮೇಲೆ ಸದ್ಯಕ್ಕೆ ಯಾವೂ ಇರಲ್ಲ. ಮುಗಿಸ್ಕೊಂಡು ಬಂದ್ಬಿಟ್ಟು ಊಟ ಮಾಡಬೇಕು. 4:15 ಆಗತ್ತೆ. ಅಷ್ಟೊತ್ತಿಗೆ ವೆಯ್ಟ್ ಮಾಡ್ತೇನಪ್ಪ 4:15 ತನಕ.
ಅಬ್ಬ ಲೇಟಾಗಿ ಊಟ ತಿಂದಿದ್ದಕ್ಕೆ ಹೊಟ್ಟೆಶ್ವಾಗಿದ್ದಕ್ಕೂ ಅದಕ್ಕೂ ಫುಲ್ ಸುಸ್ತಾಗಿ ಹೋಗ್ಬಿಡ್ತಾಯಿತ್ತು. ಇವಾಗ ಊಟ ತಿಂದು ಸುಸ್ತಾಗ್ತಾ ಇದೆ, ವಾಕಿಂಗ್ ಹೋಗೋಣ ಅಂತ ಅನ್ಕೊಂತ ಇದೆ. ಅಷ್ಟೊತ್ತಿಗೆ ಇವರೆಲ್ಲೋ ರೆಡಿ ಆಯ್ತವ್ರೆ. ಎಲ್ಲಿಗಪ್ಪ? ಇವಾಗ ಟೈಮ್ 5 ಗಂಟೆ ಅಲ್ಲೇ ಟೈಮ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಆಮೇಲೆ ವಾಕಿಂಗ್ ಹೋಗೋಣ. ಸರಿ ಓಟ್ಪ ಹಂಗಾರೆ. ನನಗೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂತ ಇರ್ತೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಬಂದಿದೆ. ಇದುವರೆಗೂ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿತ್ತು, ಹಂಗಾಗಿ ಏನು ಕೆಲಸ ಮಾಡೋಕ್ಕಾಗಿಲ್ಲ. ಈಗ ಏನೇ ಮಾಡಿದ್ರು ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಇನ್ವೆಸ್ಟ್ ಮಾಡ್ತಾ ಇರೋದು ಕೂತ್ಕೊಂಡು. ಇವತ್ತು ಏನೋ ದಿನ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಿಂಗೆ ಎದ್ದು ಹಿಂಗೆ ಕಣ್ಬಿಟ್ಟು ಹಿಂಗೆ ಬಿಡೋಷ್ಟರಲ್ಲಿ ಅಲ್ಲೇ ಸಾಯಂಕಾಲ ಆಗೋಗ್ಬಿಟ್ಟಿದೆ. ಅದು ಹೆಂಗೆ ಹೋಯ್ತು ಬೆಳಗ್ಗೆಯಿಂದ ಸಾಯಂಕಾಲ ಹೆಂಗಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಟೈಮ್ ಝುಯ್ ಅಂತ ಹೋಗ್ಬಿಟ್ಟಿದೆ. ಇವತ್ತು ಮನು ಸ್ನಾನಕ್ಕೆ ಹೋಗಿ ಇವತ್ತು ನಾನು ಮನು ಜೋರಾಗಿ ಸೀರಿಯಸ್ ಆಗಿ ಜಗಳ ಆಡಿದ್ದೀವಿ ಮಧ್ಯಾಹ್ನ. ಅದಕ್ಕೆ ಇವತ್ತು ಊಟ ಲೇಟ್ ಆಗಿದ್ದು. ಆ್ಯಕ್ಚುಲಾಗಿ ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ, ಒಂದು ಫೋನ್ ಕಾಲ್ ಬಂದಿತ್ತು ಅಂತ. ಅವಾಗಿನ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಆವಾಗ ನನಗೆ ಫೋನ್ ಕಾಲ್ ಬಂದಿದ್ದು. ನನಗೆ ಯಾರು ಅನ್ನೆಸೆಸರಿ ನನ್ನ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅವಾಗ ಬರೋಷ್ಟು ಕೋಪ ನನಗೆ ಇನ್ಯಾವಾಗನೂ ಬರಲ್ಲ ಅನ್ಸುತ್ತೆ. ಸುಮ್ಮನೆ ಇರಿಟೇಟ್ ಮಾಡಬಾರ್ದು. ನನಗೆ ಬೇಗ ಇರಿಟೇಟ್ ಆಗೋಗ್ಬಿಡ್ತೀನಿ ನಾನು. ಅವ್ರ ಪೇಷನ್ಸ್ ಆಗಿ ನಾನು ಆನ್ಸರ್ ಮಾಡ್ತಾ ಇದ್ದೆ. ಅವ್ರು ಯಾವಾಗ ಅದು ಸ್ಕ್ಯಾಮ್ ಕಾಲ್ ಅಂತ ಗೊತ್ತಾಯ್ತು ನನಗೆ, ಅವಾಗ ನಾನು ರೈಸ್ ಆಗಿ ಹೋಗ್ಬಿಟ್ಟೆ, ಎಗ್ರಾಡ್ತಾ ಇದೆ. ಅವಾಗ ಮನು ಬಂದು ಫೋನ್ ಇಸ್ಕೊಂಡು ಅವರು ಮಾತಾಡಿ ಅವರು ಬೈದ್ರು ಚೆನ್ನಾಗಿ. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಅವರು ಆ ಕಡೆಯಿಂದ ಮಾತಾಡಿ ಬೈತಾ ಇದ್ರು. ಅದ್ ಹೆಂಗ್ರಿ ನೀವು ಶ್ಯೂರಿಟಿ ನಿಮ್ ನಂಬರ್ ಕೊಟ್ರಿ ಅಂತ. ಯಾರ್ದೋ ಫೋನ್ ನಂಬರ್ ಅದ್ ಹೆಂಗೆ ಶ್ಯೂರಿಟಿ ಆಗಿ ತಗಂತಾರೆ? ಅದು ನಿಜವಾದ ಫಿನಾನ್ಷಿಯರ್ ಇಲ್ಲ ಬ್ಯಾಂಕ್, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಅದು ಬ್ಯಾಂಕ್ ಅಂತೂ ಅಲ್ಲ, ಯಾಕೆಂದ್ರೆ ಅದು ಯಾವುದೋ ಫಿನಾನ್ಷಿಯಲ್ ಸರ್ವಿಸಸ್, ಪ್ರೈವೇಟ್ ಫಿನಾನ್ಷಿಯಲ್ ಸರ್ವಿಸಸ್ ಹೆಸರು ಹೇಳಿದ್ರು. ಯಾವ ಪ್ರೈವೇಟ್ ಅವರು ಯಾರ್ದೋ ಫೋನ್ ನಂಬರ್ನ ಕನ್ಸೆಂಟ್ ಇಲ್ದಂಗೆ ತಗಂತಾರೆ ಹೇಳಿ. ಅದನ್ನೇ ಮನು ಹೇಳ್ತಾ ಇದ್ರು, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮಗೆ. ಯಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ರು ಮನು. ಈ ನಂಬರ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ, ಟ್ರ್ಯಾಕ್ ಮಾಡಕ್ ಹೇಳ್ತೀನಿ ಅಂತ ಅಂದ್ರು. ಅವಾಗ ಅವರು ಆ ಕಾಲ್ನ ಕಟ್ ಮಾಡಿದ್ದು. ಅದಾದ್ಮೇಲೆ ಬಂದು ನನಗೆ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಅಷ್ಟೊಂದು ಎಂಟರ್ಟೈನ್ ಮಾಡ್ತಾ ಇದ್ದೆ, ಏನಕ್ಕೆ ಅಷ್ಟೊಂದು ಹೈಪರ್ ಆಗಿ ಜಗಳ ಮಾಡ್ತಾ ಇದ್ದೆ ನೀನು, ಗೊತ್ತಾಯ್ತು ತಾನೇ ಸ್ಕ್ಯಾಮ್ ಕಾಲ್ ಅಂತ, ಕಟ್ ಮಾಡಿ ಇಡಬೇಕಿತ್ತು ನೀನು ಅಂತ. ಅಷ್ಟೊತ್ತು ಕಾಲೇ ಅವ್ರು ನನಗೆ 3 ಸರಿ ಕಾಲ್ ಮಾಡಿದ್ರು, ಪಿಕ್ ಮಾಡಿರ್ಲಿಲ್ಲ. ನಾನು ಸ್ನಾನಕ್ಕೆ ಹೋಗಿದ್ದಾಗ ಯೂಶಲಿ ಮನು ನನ್ನ ಫೋನ್ಗೆ ಯಾವ್ದಾದ್ರು ಅನ್ನೋನ್ ನಂಬರಿಂದ ಕಾಲ್ ಬಂದ್ರೆ ಅವ್ರು ಪಿಕ್ ಮಾಡಲ್ಲ, ಏನಿರುತ್ತೋ ಏನೋ ಅಂತ. ಗೊತ್ತಿರೋರು ಫೋನ್ ಮಾಡಿದ್ರೆ ಅಷ್ಟೇನೆ ಪಿಕ್ ಮಾಡಿ ಹೇಳ್ತಾರೆ ಅವಳು ಬಿಸಿ ಇದ್ದಾಳೆ ಅಂತ. ಅದಕ್ಕೆ ನಾನು ಎಗ್ರಾಡ್ತಾ ಇದ್ದೆ. ಅವ್ರು ಮಾತಾಡ್ಬೇಕಾದ್ರೆ ಸುಮ್ಮನೆ ಇರಕ್ಕಾಗತ್ತಾ? ಅವ್ರೇನೋ ರೂಲ್ಸ್ ಕಂಡೀಷನ್ಸ್ ಆಗ್ತಂಗೆ ಮಾತಾಡ್ತಾ ಇದ್ರು ನನಗೆ. ಅವ್ರು ಹೇಳಿದ್ದು ನಾನು ಕೇಳಬೇಕು ಅನ್ನೋ ಥರ. ಅದಕ್ಕೆ ಎಗ್ರಾಡ್ತಾ ಇದ್ದೆ. ಹಂಗಂಗೆ ನಮ್ಮಿಬ್ರಿಗೂ ಜಗಳ ಆಯ್ತು. ಅದೇನೋ ಅಂತಾರಲ್ಲ, ಯಾರ್ದೋ ವಿಷಯಕ್ಕೆ ನಾವಿಬ್ರು ಜಗಳ ಆಡ್ಕೊಂಡು 1 hour ಮಾತಾಡ್ದಲ್ಲೇ ಮುನಿಸ್ಕೊಂಡು ಕೂತಿದ್ದು. ಅದಕ್ಕೆ ಊಟ ಎಲ್ಲ ಲೇಟಾಗಿ ತಿಂದು ಇವಾಗ ಸಾಹೇಬ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟವನೆ. ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾವ್ರೆ. ಹೌದು ಸ್ವಾಮಿ, ವಾಪಸ್ ಬಂದವ್ರೆ. ಬೇರೆಯವ್ರ ಹತ್ರ ಎಲ್ಲ ಅಷ್ಟೊಂದು ಪೇಷನ್ಸ್ ತೋರಿಸ್ತೀಯ, ನನ್ನ ಹತ್ರ ಮಾತ್ರ ಪೇಷನ್ಸ್ ಇಟ್ಕೊಳ್ಳಲ್ಲ ಅಲ್ವಾ? ಜೀವನದಲ್ಲಿ ಪೇಷನ್ಸ್ ಇಂಪಾರ್ಟೆಂಟ್. ಆದ್ರೆ ನನ್ನ ಹತ್ರ ಇರಲ್ವಲ್ಲ ನಿನಗೆ. ಮನೆ ಆಚೆ ಇರೋರು ಮನೆ ಒಳಗೆ ಇರೋರು ಡಿಫ್ರೆನ್ಸ್ ಇರೋದು ಅಲ್ವಾ? ಇನ್ನು ನನಗೆ ಬಿಡಿ, ನನಗೆ ಯಾರ ಹತ್ರನೂ ಪೇಷನ್ಸ್ ಇರಲ್ಲ. ಅಂದ್ರೆ ನನಗೆ ಇರಿಟೇಟ್ ಮಾಡಬಾರ್ದು, ಇರಿಟೇಟ್ ಬೇಗ ಆಗೋಗ್ಬಿಡುತ್ತೆ. ಪೇಷನ್ಸ್ ತೋರಿಸ್ತೀನಿ, ಅದು ಒಂದು ಲೆವೆಲ್ ತನಕ. ಅದೇನಾದ್ರು ಒಂದು ಚೂರು ಕ್ರಾಸ್ ಆಗ್ತಿದೆ ಅಂತಂದ್ರೆ ಬಸ್ಟ್ ಔಟ್ ಆಗ್ಬಿಡ್ತೀನಿ ನಾನು. ಬಟ್ ಇವ್ರು ಹಂಗಲ್ಲ, ಹೊರಗಡೆ ಜನಗಳ ಹತ್ರ ಬಹಳ ಪೇಷನ್ಸ್ ತೋರಿಸ್ತಾರೆ, ಮನೆಯಲ್ಲಿ ಬೇಗ ಹೈಪರ್ ಆಗ್ತಾರೆ. ನಾವು ಉಲ್ಟಾ, ಮನೆಯಲ್ಲಿ ಸ್ವಲ್ಪ ಪೇಷನ್ಸ್ ತೋರಿಸ್ತೀವಿ, ಹೊರಗಡೆ ಜನದ ಹತ್ರ ಬೇಗ ಹೈಪರ್ ಆಗ್ತೀನಿ ನಾನು. ಅಗ್ರಿ ಮಾಡ್ತೀಯಾ ತಾನೇ ನಾನು ಹೇಳಿದ್ದು? ಮನೇಲಿ ನಾನು ಪೇಷನ್ಸ್ ತೋರಿಸ್ತೀನಿ, ಹೊರಗಡೆ ಜನಗಳ ಹತ್ರ ನಾನು ಬೇಗ ಹೈಪರ್ ಆಗ್ತೀನಿ. ನೀನು ಉಲ್ಟಾ. ಈಗ ಹಿಂಗೆ ಮಾತಾಡ್ತಾ ಇದ್ರೆ ಇನ್ನೊಂದು ರೌಂಡ್ ಜಗಳ ಆಗೋಗುತ್ತೆ ಇದೇ ಟಾಪಿಕ್ಗೆ. ಇಡೋಣ. ಅವ್ರ ದೀಪ ಹಚ್ಚಿ ಬಂದ್ಮೇಲೆ ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಒಳಗಡೆ ಇವತ್ತು ತಲೆ ಕೆಟ್ಟೋಗಿದೆ ನನಗೆ. ಸೊ ಅದ್ ಯಾವ್ದು ರಿದ್ರ ಕಾಲ್ ಬಂತಪ್ಪ ನನಗೆ. ಸುಮ್ನೆ ಅನ್ನೆಸೆಸರಿ 1.5 hour ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ, ಮೂಡ್ ಕೆಡಿಸ್ಕೊಂಡು. 1 hour ಇಂದ ಕರೆದು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ವಾಕಿಂಗಿಗೆ. ಮಳೆ ಬಂದು ನಿಂತಿದೆ ಮನು. ಒಂದು ರೌಂಡು ಬರ್ತಿದ್ಯಾ ಹೆಂಗೆ? ಇನ್ನೂ ಮತ್ತೆ ಇನ್ನಂಗೆ ಇದ್ರೊಳಗಡೆ ಹೋಗೋದು? ಛತ್ರಿ ಹಿಡ್ಕೊಂಡು. ಛತ್ರಿ ತೊಗೊಳ್ಳ? ನಮ್ದೇನು ಪೋರ್ಟಬಲ್ ಛತ್ರಿ ಇಲ್ಲೇ ಇರುತ್ತೆ ಯಾವಾಗನು. ಪಾಕೆಟ್ ಒಳಗಡೆ ಹಾಕೊಂಡು ಹೋಗ್ಬಿಡ್ಬೋದು ಇದನ್ನ. ಅಲ್ಲಿದ್ದಾಗ ಮಳೆ ಬಂದ್ಬಿಟ್ರೆ ಹೊರ್ಗಡೆ ಬರೋಕ್ಕೆ ಒಂಥರ ಆಗೋದು ಅಲ್ವಾ? ಇಲ್ಲಿ ನೋಡಿ ಎಷ್ಟು ನೀಟಾಗಿ, ಅಂದರೆ ಇಲ್ಲೆಲ್ಲ ಫುಲ್ ವೆಲ್ ಡೆವಲಪ್ಡ್ ಏರಿಯಾ ಅಲ್ವಾ? ಎಲ್ಲ ಕಡೆನೂ ಪ್ರಾಪರ್ ಟಾರ್ ರೋಡ್ ಇರುತ್ತೆ, ಹಂಗಾಗಿ ನೀಟಾಗಿರುತ್ತೆ. ಎಷ್ಟೇ ಮಳೆ ಬಂದ್ರೂ ಒಂದನಿ ನೀರು ನಿಲ್ಲಲ್ಲ.
ವಾಕಿಂಗ್ ಮಾಡೋಕ್ಕಂತೂ ಈ ಕ್ಲೈಮೇಟಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಫುಲ್ಲು ಗ್ರೀನರಿ. ನಾನಂತೂ ಈ ರೋಡ್ಗಳಿಗೆಲ್ಲ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ, ಎತ್ತಾಗಿ ನೋಡಿದ್ರು ಹಸಿರು, ವೆಹಿಕಲ್ಗಳು ಕಮ್ಮಿ, ಖಾಲಿ ರೋಡು, ವೈಡ್ ರೋಡು, ಆರಾಮಾಗಿ ನಮ್ಮದೇ ಸಾಮ್ರಾಜ್ಯ ಅಂದ್ಕೊಂಡು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. Tell all these to have a seat. I know that they cannot stand them. Burn it and roll me another one. I do whatever I feel like. I remember when we dreamed about it. Woke up this morning, it's real life. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.